ನಮಸ್ಕಾರ ಕನ್ನಡಾಭಿಮಾನಿಗಳೇ. ಈ ಸಂಚಿಕೆಯಲ್ಲಿ ನಾವು ಪುರಂದರದಾಸರ ಜೀವನದಲ್ಲಿ ನಡೆದ ಒಂದು ಘಟನೆಯನ್ನು ನೋಡೋಣ. ಪುರಂದರದಾಸರು ಪುರಂದರಗಡ ಎಂಬ ಊರಿನಲ್ಲಿ ಹುಟ್ಟಿದರು. ಇವರ ತಂದೆ ವರದಪ್ಪ ನಾಯಕ, ತಾಯಿ ಲಕ್ಷ್ಮೀದೇವಿ. ಪುರಂದರದಾಸರು ತಿರುಪತಿಯ ಶ್ರೀನಿವಾಸನ ಕೃಪೆಯಿಂದ ಹುಟ್ಟಿದ್ದರಿಂದ ಶ್ರೀನಿವಾಸ ನಾಯಕ ಎಂದು ಹೆಸರಿಟ್ಟರು. ಇವರು ಮುತ್ತು, ರತ್ನ, ವಜ್ರದ ವ್ಯಾಪಾರಿಗಳು. ಶ್ರೀನಿವಾಸ ನಾಯಕರು ಮಹಾಜಿಪುಣರು. ಯಾರಿಗೂ ಎಂದಿಗೂ ಒಂದು ಪೈಸೆಯನ್ನು ದಾನವಾಗಿ ನೀಡುತ್ತಿರಲಿಲ್ಲ. ಒಂದು ದಿನ ಭಗವಂತನು ಶ್ರೀನಿವಾಸ ನಾಯಕರ ಅಂಗಡಿಯ ಮುಂದೆ ಒಬ್ಬ ಚಿಕ್ಕ ಹುಡುಗನ ಜೊತೆ ಬಂದು ಉಪನಯನಕ್ಕಾಗಿ ಸಹಾಯವನ್ನು ಕೇಳುತ್ತಾರೆ. ಶ್ರೀನಿವಾಸ ನಾಯಕರು ಎಂದಿಗೂ ದಾನ ಕೊಡುತ್ತಿರಲಿಲ್ಲ. ಅವರು ಆ ಬ್ರಾಹ್ಮಣನಿಗೆ ನೀನು ನಾಳೆ ಬಾ ಎಂದು ಹೇಳುತ್ತಾರೆ. ಆ ಬ್ರಾಹ್ಮಣನು ಮತ್ತೆ ನಾಳೆ ಬರುತ್ತಾನೆ. ಮತ್ತೆ ಶ್ರೀನಿವಾಸ ನಾಯಕರು ನಾಳೆ ಬಾ ಎಂದು ಹೇಳುತ್ತಿರುತ್ತಾರೆ. ಹೀಗೆಯೇ 6 ತಿಂಗಳು ಕಳೆಯುತ್ತದೆ. ಆ ಬ್ರಾಹ್ಮಣನು ಬೇಸತ್ತು ಶ್ರೀನಿವಾಸ ನಾಯಕರ ಮನೆಗೆ ಹೋಗುತ್ತಾನೆ. ಅವರ ಮನೆಯಲ್ಲಿ ಅವರ ಪತ್ನಿ ಸರಸ್ವತಿಯು ಪೂಜೆ ಮಾಡುತ್ತಿರುತ್ತಾಳೆ. ಈ ಬ್ರಾಹ್ಮಣನು ಅಲ್ಲಿಗೆ ಹೋಗಿ ದಾನವನ್ನು ಕೇಳುತ್ತಾನೆ. ಸರಸ್ವತಿಯು ನಾನು ಸ್ವತಂತ್ರಳಲ್ಲ, ನನಗೆ ಏನೂ ಕೊಡಲು ಆಗುವುದಿಲ್ಲ ಎಂದು ಹೇಳುತ್ತಾಳೆ. ಆಗ ಆ ಬ್ರಾಹ್ಮಣನು ನಿನ್ನ ಮೂಗುತಿಯು ನಿನ್ನ ತವರು ಮನೆಯಿಂದ ಬಂದಿರುವುದು, ಆ ಮೂಗುತಿಯನ್ನು ನೀನು ದಾನ ಮಾಡಬಹುದು ಎಂದು ಹೇಳುತ್ತಾನೆ. ಸರಸ್ವತಿಗೆ ಅದು ಸರಿ ಎನಿಸಿ ಆ ಬ್ರಾಹ್ಮಣನಿಗೆ ತನ್ನ ವಜ್ರದ ಮೂಗುತಿಯನ್ನು ದಾನವಾಗಿ ನೀಡುತ್ತಾಳೆ. ಆ ಬ್ರಾಹ್ಮಣನು ಎಲ್ಲಿಯೂ ಹೋಗದೆ ಶ್ರೀನಿವಾಸ ನಾಯಕರ ಅಂಗಡಿಗೆ ಆ ವಜ್ರದ ಮೂಗುತಿಯನ್ನು ತರುತ್ತಾನೆ. ಅದನ್ನು ಶ್ರೀನಿವಾಸ ನಾಯಕರಿಗೆ ತೋರಿಸಿ ಇದಕ್ಕೆ ನನಗೆ ಸರಿಯಾದ ಬೆಲೆಯನ್ನು ಕೊಡಿ ಎಂದು ಹೇಳಿ ಮೂಗುತಿಯನ್ನು ಶ್ರೀನಿವಾಸನ ಕೈಯಲ್ಲಿ ಇಡುತ್ತಾನೆ. ಆ ಮೂಗುತಿಯನ್ನು ನೋಡಿದ ತಕ್ಷಣ ಶ್ರೀನಿವಾಸ ನಾಯಕರಿಗೆ ತನ್ನ ಹೆಂಡತಿಯ ಮೂಗುತಿ ಎಂದು ಗೊತ್ತಾಗುತ್ತದೆ. ಅವರು ತಕ್ಷಣ ಆ ಮೂಗುತಿಯನ್ನು ಡಬ್ಬಿಯಲ್ಲಿ ಭದ್ರಪಡಿಸಿ ಅಂಗಡಿಗೆ ಬೀಗ ಹಾಕಿ ಬ್ರಾಹ್ಮಣನಿಗೆ ಅಂಗಡಿಯ ಮುಂದೆ ಕುಳಿತಿರು ಎಂದು ಹೇಳಿ ಓಡೋಡಿ ಮನೆಗೆ ಬರುತ್ತಾರೆ. ಶ್ರೀನಿವಾಸ ನಾಯಕರು ಹೆಂಡತಿಗೆ ಮೂಗುತಿಯಲ್ಲಿ ಎಂದು ಕೇಳುತ್ತಾರೆ. ಹೆಂಡತಿಯು ಸ್ನಾನ ಮಾಡುವಾಗ ತೆಗೆದಿಟ್ಟಿದ್ದೆ ಎಂದು ಹೇಳಿ ದೇವರ ಕೋಣೆಗೆ ಬರುತ್ತಾಳೆ. ಅಲ್ಲಿ ದೇವರಿಗೆ ನಮಸ್ಕರಿಸಿ ಗಂಡನಿಗೆ ಹೇಗೆ ಸುಳ್ಳು ಹೇಳುವುದು, ದಾನ ಮಾಡಿರುವ ವಿಷಯವನ್ನು ಹೇಳಲು ಆಗದೆ ಬಟ್ಟಲಿನಲ್ಲಿ ವಿಷವನ್ನು ಹಿಡಿದು ದೇವರಿಗೆ ನಮಸ್ಕಾರ ಮಾಡುತ್ತಾಳೆ. ಆಗ ಆ ಬಟ್ಟಲಿನಲ್ಲಿ ಟಣ್ ಎಂದು ಸದ್ದಾಗುತ್ತದೆ. ಏನು ಎಂದು ನೋಡಿದರೆ ವಜ್ರದ ಮೂಗುತಿ. ಅದನ್ನು ತೆಗೆದುಕೊಂಡು ಬಂದು ಗಂಡನಿಗೆ ನೀಡುತ್ತಾಳೆ. ಶ್ರೀನಿವಾಸ ನಾಯಕರಿಗೆ ಆಶ್ಚರ್ಯ. ಮೂಗುತಿಯನ್ನು ತೆಗೆದುಕೊಂಡು ಅಂಗಡಿ ಹತ್ತಿರ ಓಡೋಡಿ ಬರುತ್ತಾರೆ. ಬಾಗಿಲನ್ನು ತೆರೆದು ಡಬ್ಬಿಯನ್ನು ತೆಗೆದರೆ ಮೂಗುತಿ ಇಲ್ಲ. ಬ್ರಾಹ್ಮಣನು ಅಂಗಡಿಯ ಮುಂದೆ ಇಲ್ಲ. ಅವರಿಗೆ ಆಶ್ಚರ್ಯವಾಗುತ್ತದೆ. ತಕ್ಷಣ ಮನೆಗೆ ಬರುತ್ತಾರೆ. ಹೆಂಡತಿಗೆ ವಿಷಯವನ್ನು ಕೇಳುತ್ತಾರೆ. ಆಗ ಸರಸ್ವತಿಯು ನಡೆದ ವಿಷಯವನ್ನು ತಿಳಿಸುತ್ತಾಳೆ. ಶ್ರೀನಿವಾಸ ನಾಯಕರಿಗೆ ಮನಪರಿವರ್ತನೆಯಾಗುತ್ತದೆ. ತಮ್ಮಲ್ಲಿದ್ದ ಐಶ್ವರ್ಯವನ್ನೆಲ್ಲ ದಾನವಾಗಿ ನೀಡುತ್ತಾರೆ. ಶ್ರೀನಿವಾಸ ನಾಯಕರು ಭಗವಂತನ ದಾಸರಾಗುತ್ತಾರೆ. ಅವರಿಗೆ ಪುರಂದರದಾಸರು ಎಂದು ಹೆಸರಾಯಿತು. ಸಹಸ್ರಾರು ಹಾಡುಗಳನ್ನು ರಚಿಸಿ ಹಾಡಿ ಅವರು ಕರ್ನಾಟಕ ಸಂಗೀತದ ಪಿತಾಮಹ ಎನಿಸಿಕೊಂಡಿದ್ದಾರೆ. ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.